ಮುಖ್ಯವಾಗಿ ಕ್ರೈಸ್ತ ಜಾತಿಗಳ ಸೇರ್ಪಡೆ, ಅದು ಕುರುಬ ಕ್ರಿಶ್ಚಿಯನ್ ಆಗಿರಲಿ, ಲಿಂಗಾಯತ್ ಕ್ರಿಶ್ಚಿಯನ್ ಆಗಿರಲಿ, ಒಕ್ಕಲಿಗ ಕ್ರಿಶ್ಚಿಯನ್ ಆಗಿರಲಿ, ಬ್ರಾಹ್ಮಣ ಕ್ರಿಶ್ಚಿಯನ್ ಆಗಿರಲಿ, ಈ ಥರ ಮಡಿವಾಳ ಕ್ರಿಶ್ಚಿಯನ್ ಆಗಿರಲಿ, ನೇಕಾರ ಕ್ರಿಶ್ಚಿಯನ್ ಆಗಿರಲಿ, ಹೊಲೆಯ ಕ್ರಿಶ್ಚಿಯನ್ ಅಂಥೇಳಿ, ಮಾದಿಗ ಕ್ರಿಶ್ಚಿಯನ್ ಅಂಥೇಳಿ ಒಟ್ಟಾರೆ ಈ ಬೇರೆ ಬೇರೆ ಉಪಜಾತಿ ಆಗಿರಲಿ ಏನೇ ಇರಲಿ ಅದರ ಜೊತೆಗೆ ಕ್ರಿಶ್ಚಿಯನ್ ಅಂತ ಸೇರಿಸಿ ಅಂದರೆ ಅನೇಕರಿಗೆ ಈ ಮತಾಂತರ ಮಾಡುವಂಥ ಒಂದು ಪದ್ಧತಿ ಏನೋ ಒಂದು ರೀತಿ ಹುಡುಕಾಡಿದಂಗೆ ಮಾನ್ಯ ಈ ಸರ್ಕಾರ ಮಾಡ್ತಾ ಇದೆ. ಮತ್ತಿದು ನಾವರೇ ಖಂಡಿತ ಇದಕ್ಕೆ ಭಾಳ ತೀವ್ರವಾದಂಥ ವಿರೋಧ ನಮ್ಮ ಪಕ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಆದರೆ ಕಾಂಗ್ರೆಸ್ ಪಕ್ಷದಲ್ಲೇ ಅನೇಕ ಕ್ಯಾಬಿನೆಟ್ ಮೀಟಿಂಗಲ್ಲಿ ತಮ್ಮ ಅಂದರೆ ಜಾತಿಗೆ ಸಂಬಂಧಪಟ್ಟಂಥವರು ಅವರೇ ಇದಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಿದರು. ಅವರು ವಿರೋಧ ಮಾಡಿದರೂ ಕೂಡ ನನಗನ್ಸುತ್ತೆ ಸಿದ್ದರಾಮಯ್ಯವರು ಯಾರೂ ಈ ಇದರೊಳಗೆ ಮಣಿಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಈ ವಿಚಾರದಲ್ಲಿ ಬಹುಶಃ ಅವರಿಗೆ ನೇರವಾಗಿ ಸೋನಿಯಾ ಗಾಂಧಿಯ ಆಶೀರ್ವಾದ ಕಾಣಿಸುತ್ತೆ. ಇದರಲ್ಲಿ ಒಟ್ಟಾರೆ ಕ್ರಿಶ್ಚಿಯನ್ ಸಂಖ್ಯೆ ಹೆಚ್ಚಿಗೆ ತೋರಿಸ್ಬೇಕು. ಅದು ಲಿಂಗಾಯತವಾಗಿರಲಿ ಅಥವಾ ಒಕ್ಕಲಿಗರಾಗಿರಲಿ, ಉಳಿದ ಜಾತಿಗಳ ಏನು ಆ್ಯಕ್ಚುಯಲ್